ಮಾಂಸ ತರೋದಕ್ಕಂತ ಅಂಗಡಿಗೆ ಹೋದಾಗ ಜನ ಹೆಚ್ಚಾಗಿ ಕೊಂಡ್ಕೊಳ್ಳೋದೆ ಬಾಯ್ಲರ್ ಕೋಳಿಯನ್ನ. ಯಾಕಂತಂದ್ರೆ ಇದು ತುಂಬಾ ದಷ್ಟಪುಷ್ಟವಾಗಿರುತ್ತೆ, ಜೊತೆಗೆ ರುಚಿಕರವಾಗಿ ಕೂಡ ಇರುತ್ತೆ. ಹಾಗೆ ಒಂದಷ್ಟು ರೈತರು ಕೂಡ ಹೆಚ್ಚಾಗಿ ಬಾಯ್ಲರ್ ಕೋಳಿಯನ್ನೇ ಸಾಕ್ತಾರೆ. ಯಾಕಂತಂದ್ರೆ ಇದು ವೇಗವಾಗಿ ಬೆಳೆಯುವಂತ ತಳಿಯಲ್ಲಿ ಒಂದು. ಆದ್ರೆ ದುಡ್ಡು ಮಾಡುವುದಕ್ಕೆ ಒಂದಷ್ಟು ರೈತರು ಇತ್ತೀಚೆಗೆ ಅಡ್ಡದಾರಿಯನ್ನ ಹಿಡಿದು ಕೋಳಿಗಳನ್ನ ಬಹು ವೇಗವಾಗಿ ಬೆಳೆಸ್ತಾ ಇದ್ದಾರೆ. ಕೋಳಿಗಳು ಮಾರುಕಟ್ಟೆ ಗಾತ್ರಕ್ಕೆ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೋಳಿಗಳ ಬೆಳವಣಿಗೆ ಬೇಗ ಆಗ್ಬೇಕು ಅಂತ ಗ್ರೋತ್ ಹಾರ್ಮೋನ್ಸ್ ಇಂಜೆಕ್ಷನ್ ಗಳನ್ನ ಇಂಜೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಕೋಳಿಯನ್ನ ಕೊಬ್ಬಿಸೋದಕ್ಕೆ ನಾನಾ ವಿಧದ ಔಷಧಿಯನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತೆ. ಚಿಕನ್ ಉತ್ಪನ್ನಗಳ ಸೇವನೆಗಳ ಮೂಲಕ ನಮ್ಮ ಈಸ್ಟ್ರೋಜನ್ ಮಟ್ಟ ಹೆಚ್ಚಾಗಬಹುದು. ಇದರಿಂದ ಸ್ತನ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ನಂತಹ ಸಾಕಷ್ಟು ಕಾಯಿಲೆಗಳು ಕೂಡ ಬರುತ್ತೆ. ಹಾಗಾಗಿ ಇನ್ಮುಂದೆ ಫಾಸ್ಟ್ ಫುಡ್ ಅಥವಾ ಏನೇ ಮಾಂಸದ ಆಹಾರವನ್ನ ತಿನ್ಬೇಕು ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ಜೊತೆಗೆ ಈ ಮಾಹಿತಿಯನ್ನ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ.